शीतला सस्यश्यामला मातरं वन्दे मातरं. ಎಲ್ಲರಿಗೂ ನಮಸ್ಕಾರ. ಶ್ರೋತೃ ಬಾಂಧವರೇ, ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದು ಆಕಾಶವಾಣಿ ವಿವಿಧ ಭಾರತಿ ಬಾಸ್ಟನ್ ಕೇಂದ್ರದ ನೇರ ಪ್ರಸಾರ. ಈಗ ಹಲವಾರು ಸದಸ್ಯರ ಪ್ರಸ್ತುತಿಯಲ್ಲಿ ನಡೆಯುತ್ತಿರುವ ಈ ಯುಗಾದಿ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವವರು ಲಕ್ಷ್ಮೀ ರಮೇಶ್ ಯಾಲಕ್ಕಿ ಶೆಟ್ಟರ್ ಹಾಗೂ ಈ ಕಾರ್ಯಕ್ರಮದ ಸಲಹೆ ಮತ್ತು ಸಹಕಾರದೊಂದಿಗೆ ಆಡಿಯೋ ಮೇಲಿದ್ದಾರೆ ರವಿಕುಮಾರ್ ಅವರು. ಅಂದಹಾಗೆ ಇವತ್ತು ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟದವರು ಯುಗಾದಿ ಹಬ್ಬನ ತುಂಬಾ ಸಂಭ್ರಮದಿಂದ ಆಚರಿಸುತ್ತಿದ್ದಾರಂತಲ್ಲ? ಹೌದೌದು. ಈಗಾಗಲೇ ನಮ್ಮ ಹಿರಿಯ ವರದಿಗಾರ ಮಹಾಂತೇಶ್ ಚನ್ನಬಸಪ್ಪ ಮೂಲಿಮನಿಯವರು ಲೈವ್ ಕವರೇಜ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ಹೌದಾ? ಬನ್ನಿ ಹಾಗಿದ್ರೆ ಅವರಿಂದನೇ ಕೇಳೋಣ. ಮಹಾಂತೇಶ್ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ರೀ ಲಕ್ಷ್ಮಿ ಅವ್ರ. ನಮಸ್ಕಾರ ರೀ. ಅಲ್ಲಿ ಎನ್ನಿಕೆ ಪ್ರೋಗ್ರಾಮ್ ಹೆಂಗ್ ನಡೆದ ಹೇಳ್ತೀರೇನ್ರಿ ಅನ್ಸತ್ತ? ಇಲ್ಲಿ ಕಾರ್ಯಕ್ರಮ ಮಸ್ತ್ ನಡೆದತ್ ಬಿಡ್ರಿ. ಈಗಾಗಲೇ ಆಡಿಟೋರಿಯಂನಾಗ ಜಾಕಿ ಮಂದಿ ತುಂಬ್ಯಾರ್ರಿ. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತೂ ಭಾರಿ ಅದಾವ್ರಿ. ಈಗ ಈ ಕಿಪ್ಕಾಪ್ ಡ್ಯಾನ್ಸ್ ತಂಡದವರು, ಆಮೇಲೆ ಈ ಕೋಲಾಟ ತಂಡದವರು ಡ್ಯಾನ್ಸ್ ಮಾಡಿದ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಪೂರಾ ಸ್ಟೇಜ್ ಪೂರಾ ಅಳಿಗಾಡಿಸ್ಬಿಟ್ರಿ ನೋಡ್ರಿ. ಏತಮ್ಮ ಅಲ್ಲಿ ಯಾಕೆ ನೋಡಕ್ಲಿತ್ತೀರಿ? ಈ ಕಡೆ ಕುಂಡ್ರಿ, ಚೇರ್ ಅದ ನೋಡ್ರಿ. ಎಷ್ಟು ಕಂಡ ಏನಾಯ್ತು ಮಹಾಂತೇಶ್ ಅವರೇ? ಏನಿಲ್ಲ ಇವರು ಹುಡುಗರು ಇಲ್ಲಿ ಅವರು ರೇಡಿಯೋ ಪ್ರೋಗ್ರಾಮ್ ಅಂದ್ರೆ ತಿಳಿವಲ್ತ್ರಿ. ಅವರು ಟಿವಿಯಲ್ಲಿ ತಿಳ್ಕೊಂಡು ಮತ್ತೆ ಇಲ್ಲಿ ಹಣಿಕೆ ಹಾಕಾಗ್ತಾರೆ. ಸ್ವಲ್ಪ ಆ ಕಡೆ. ಆಮೇಲೆ ಈಗ ಇನ್ನ ಮುಂದೆ ನಾಟಕ, ಸ್ಕಿಟ್, ಹಾಡು, ಹಿಂಗ ಭಾಳ ಪ್ರೋಗ್ರಾಮ್ ಅದಾವ್ರಿ. ಆಮೇಲೆ ಒಳಗೆ ನೋಡ್ರಿಪ್ಪ, ಇನ್ನ ಚಹಾ ತಿಂಡಿ ಮತ್ತು ಊಟದ ವ್ಯವಸ್ಥಾನ ಅಗದಿ ಪದ್ಧತಿ ಶೀರ್ ಮಾಡ್ಯಾರ ನೋಡ್ರಿ. ಅರ್ಧ ಮಂದಿ ಹೊರಗಾದಾರಿ ಅಲ್ಲಿ. ಆಮೇಲೆ ಈಗ ಇಲ್ಲಿ ಜಿಲೇಬಿ ಮತ್ತು ಜಿಲೇಬಿ. ಮಹಾಂತೇಶ್ ಅವರೇ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಥ್ಯಾಂಕ್ ಯು. ರಮೇಶ್, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಅಲ್ಲೇ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು ಅನಿಸ್ತಾ ಇದೆ. ಹೌದು, ಈ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಅಲ್ಲಿಗೆ ಹೋಗೋಣ. ಯುಗಾದಿ ಹಬ್ಬ ಅಂದ ಕೂಡಲೇ ನನ್ನ ನೆನಪಿಗೆ ಬರೋದು ವರಕವಿ ಅಂಬಿಕಾತನಯದತ್ತ ಮಾತು, ಕಂಗೊಳಿಸುವ ಕೆಂಪು ಮುಂದೆ ಕಂಗೆಡಿಸುವ ಮಂಜು ಬೀರೆ, ಅತ್ತಣಿಂದ ಬೇಟೆಗಾರ ಬಹಲು ನಾನು ಬಂದೆ. ಅಷ್ಟೇ ಅಲ್ಲದೆ ನೀವೆಲ್ಲರೂ ಕೇಳಿರ್ಬೋದಾದಂಥ ಸುಪ್ರಸಿದ್ಧವಾದ ಹಾಡು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅದೇ ರೀತಿ ಹಳೆಯ ಕಹಿಯನ್ನೆಲ್ಲ ಕಳಚಿಕೊಂಡು ಹೊಚ್ಚ ಹೊಸತನವನ್ನು ಬರಮಾಡಿಕೊಳ್ಳುವ, ಯುಗಕ್ಕೆ ಆದಿಯನ್ನು ಹಾಡುವ ವರ್ಷಾರಂಭದ ಹಬ್ಬವೇ ಯುಗಾದಿ. ಬನ್ನಿ ಶ್ರೋತೃಗಳೇ, ಜೀವನದ ಏರು ಇಳಿತ ಸಿಹಿ ಕಹಿಯನ್ನು ಸಮನಾಗಿ ಸ್ವೀಕರಿಸುತ್ತಾ ಬೇವು ಬೆಲ್ಲವನ್ನು ಮೆಲ್ಲುತ್ತಾ ಮುಂದೆ ಸಾಗೋಣ. ನಾವು ಚಿಕ್ಕೂರಿರುವಾಗ ಈ ಥರದ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಕನ್ನಡದ ಸಾಹಿತಿಗಳು, ಚಿತ್ರನಟರು ಮುಂತಾದವರಿಂದ ವಿಶೇಷ ಸಂದೇಶನ ಕೇಳ್ತಾ ಇದ್ದಿದ್ದು ನೆನಪಿದೆ. ಅದೇ ಥರ ಅವ್ರನ್ನ ಇಲ್ಲೂ ಕರೆಸೋ ಹಾಗಿದ್ರೆ ಎಷ್ಟು ಚೆನ್ನಾಗಾಗ್ತಾ ಇತ್ತು ಅಲ್ವಾ? ಅದೇನೋ ನಿಜ. ಆದರೆ ಅದರ ಬದಲು ಈಗ ಕೆಲವು ಪ್ರತಿಭಾವಂತ ಕಲಾವಿದರ ಅನುಕರಣೆಯ ಪ್ರಯತ್ನವನ್ನು ನಾವಿಲ್ಲಿ ಮಾಡಬಹುದು. ಹೌದಾ? ಸರಿ, ಹಾಗಿದ್ರೆ ತಡ ಯಾಕೆ? ನಮಸ್ಕಾರ ಸ್ನೇಹಿತರೆ. ಎಲ್ಲದಕ್ಕಿಂತ ಮೊದಲನೇದಾಗಿ ನಮ್ಮ ಪರಿಚಯ ಮಾಡಿಕೊಳ್ಳೋದು ಮುಖ್ಯ. ಆದರೆ ಪರಿಚಯದಲ್ಲೇ ಏನಿದೆ ಮಾರಾಯ ಅಂತೀರಾ? ಇದೆ ಸಾರ್, ಇದೆ. ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ನಮ್ಮಲ್ಲಿ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ಅದಕ್ಕೆ ಪರಿಚಯ ಬೇಕು. ನನ್ನ ಹೆಸರು ನಾಗರಕಟ್ಟೆ ಶಂಕರ, ಉರ್ಫ್ ಶಂಕರ್ ನಾಗರ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರ ಅನುಗ್ರಹದಿಂದ ನಿಮಗೆಲ್ಲ ಜೀವನದಲ್ಲಿ ಶಾಂತಿ, ನೆಮ್ಮದಿ ಸಿಗಲಿ. ಅವಕಾಶ ಸಿಕ್ಕಿದ್ರೆ ತಿರುಗಾ ಭೇಟಿಯಾಗೋಣ. ನಮಸ್ಕಾರ. ಶಂಕರ್ ನಾಗರು ನನ್ನ ತುಂಬ ಫೇವ್ರೇಟು. ಅದ್ಭುತವಾದ ಪರ್ಸನಾಲಿಟಿ. ಮತ್ತೆ ಯಾರು ಮಾಡ್ತಾ ಇದ್ದೀರಿ? ಈಗ ನಮ್ಮ ನಾಟಕ ರಂಗ ಮತ್ತು ಚಿತ್ರರಂಗದ ಹಿರಿಯ ಕಲಾವಿದ ಧೀರೇಂದ್ರ ಗೋಪಾಲ್. ಎಲ್ಲ ಹೋದ ನನ್ನ ಶಿಷ್ಯ ಮಧುಮತಿಯಾಗಿ ಅಲ್ಲ, ಎಲ್ಲಿಗೆ ಕಾರ್ಯಕ್ರಮದಾಗೆ ನಾಟಕ ಐತೆ, ಹೋಳಿಗೆ ಐತೆ ಅಂತ ಕರ್ಕೊಂಬಂದ್ಬಿಟ್ಟು
ರೇಡಿಯೋ ಸ್ಟೇಷನ್ ಕೂರಿಸ್ಕೊಂಡು ಹೋಗವ್ರೆ. ನೀವು ನೋಡಿದ್ರೆ ಇದಕ್ಕಿದ್ದಂಗೆ ಎದ್ದು ಬಂದು ಎದೆ ಗೊತ್ತಂಗೆ ಜನಗಳಿಗೆ ಸಂದೇಶ ಹಾಕೊಡು ಅಂತಿದ್ರೆ ನಾನೇ ರಾಮಕೃಷ್ಣ ಹೆಗಡೆನ JH ಪಟೇಲ್ನ ತಿಪ್ಪೇಶ ಈಟಕ್ಕೂ ಕನ್ನಡ ಭಾಷೆ ಮ್ಯಾಕೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿರೋ ಈ ಕನ್ನಡ ಕಣ್ಮಣಿಗಳಿಗೆ ಸಂದೇಶ ಎಲ್ಲ ಬಂತು, ಜೀವನೇ ಕೊಟ್ಕೊಡ್ತೀನಿ ಕಣ್ಣ, ಜೀವನೇ ಕೊಟ್ಕೊಡ್ತೀನಿ. ಶಿವ ನಿಮ್ಮನ್ನೆಲ್ಲ ಚೆನ್ನಾಗಿದ್ದೀರಿ. ಒಂದು ಕಿವಿ ಮಾತು, ಈ ರಾಜಕೀಯದಾಗ ಮಾತ್ರ ಕೈ ಹಾಕಿ ಲೈಫ್ ವೇಸ್ಟ್ ಮಾಡ್ತಾರೆ. ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ಬರ್ಲಾ ತಿಪ್ಪೇಶ? ತುಂಬಾ ಚೆನ್ನಾಗಿತ್ತು. ಧೀರೇಂದ್ರ ಗೋಪಾಲ್ ಅವರ ಕಿವಿ ಮಾತು ಕೂಡ ಅಷ್ಟೇ ಸೂಪರ್. ಈಗ ನನ್ನ ಒಂದು ಬೈಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮಾಡ್ಬೋದಾ? ದಬಾಯಿಸ್ಬಿಟ್ಟಾಯ್ತು ಬಿಡಿ. ಸರಿ. ಮಹಾಜನಗಳೇ, ನಿಮ್ಮ ರಾಜ್ಕುಮಾರ್ ಅವರು ಹೌದು, ಇವನು ನಿಮ್ಮವನೇ ಅಂತ ಹೇಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕಂತಂದ್ರೆ ನೋಡಿ, ನಾನೊಂದು ವಿದ್ಯಾವಂತನಲ್ಲ, ಯಾವ ಪದವಿನೂ ಪಡ್ಕೊಂಡವನಲ್ಲ. ಈ ಮೈಸೂರು ಯೂನಿವರ್ಸಿಟಿನವರು, ಈ ವಿಶ್ವವಿದ್ಯಾಲಯದವರು ನನ್ನನ್ನು ಕರ್ಕೊಂಡು ಹೋಗಿ ಡಾಕ್ಟರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಅಲ್ಲ ಅದೇನಲ್ಲಿ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ? ನಾನು ಇನ್ನು MA ಓದಿದ್ದೀನ, MA PhD ಮಾಡಿದ್ದೀನ. ನಮ್ಮ ಹಳ್ಳಿಯಲ್ಲಿ ನಾನು ಚಿಕ್ಕವರಿದ್ದಾಗ MA ಮೇಯಿಸ್ಕೊಂಡು ಬದುಕ್ತಿದ್ದವು ನಾನು. ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ಈ ನನ್ನ ಅಭಿಮಾನಿ ದೇವರುಗಳು ನನ್ನನ್ನು ಪ್ರೀತಿಸಿ ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದಾರೆ. ಈ ಯುಗಾದಿ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನನ್ನು ಕನ್ನಡದ ಮಣ್ಣಲ್ಲಿ ಮಗನಾಗಿ ಹುಟ್ಟಿಸಿ ಆ ತಾಯಿ ಭುವನೇಶ್ವರಿಯ ಸೇವೆ ಮಾಡೋದಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡು ಅಂತ ಇಷ್ಟು ಹೇಳ್ತಾ ಇನ್ನೊಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಬಹಳ ಚೆನ್ನಾಗಿತ್ತು. ನಮ್ಮ ಆಕಾಶವಾಣಿ ಸದಸ್ಯರಿಗೆಲ್ಲ ಇವತ್ತಿನ ಈ ಪ್ರಸಾರ ತುಂಬಾ ಇಷ್ಟ ಆಗಿರ್ಬೋದು ಅನ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಮೆಚ್ಚುಗೆ ಆಗಿದೆ ಅಲ್ವಾ? ಈಗ ಕೇಳಿ, ರೈತರಿಗಾಗಿ ಹೈಟೆಕ್ ಕಾರ್ಯಕ್ರಮ ನಮ್ಮ ಧಾರವಾಡ ಕೇಂದ್ರದ ಸಹ ಪ್ರಸಾರದಿಂದ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾಲಿಂಗ iOS, Apple, Android, Samsung. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷಿ ವಿಶ್ವವಿದ್ಯಾಲಯದಿಂದ ಶಂಕರಮೂರ್ತಿ ಹಾಗೂ ನಮ್ಮ ಜೊತೆ ರೈತ ವರ್ಗದಿಂದ ಇವತ್ತು ಬಸಮ್ಮ ಮಾರಿಹಾಳ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮಸ್ಕಾರ ಬಸಮ್ಮನವರೇ. ಶರಣ್ರಿಯಪ್ಪ. ಇತ್ತೀಚಿನ ಆಧುನೀಕರಣದ ಅಭಿವೃದ್ಧಿಯಿಂದ ರೈತರಿಗೆ ಕೂಡ ಸ್ಮಾರ್ಟ್ ಫೋನ್ಗಳ ಅಗತ್ಯತೆ ಹೆಚ್ಚುತ್ತಾ ಇದೆ. ರಾಜ್ಯದ ಹಲವಾರು ರೈತರು ಈಗಾಗಲೇ ಹವಾಮಾನ ವರದಿ ಮತ್ತು GPS ಬಳಕೆಯಿಂದ ಯಾವ ನೆಲಕ್ಕೆ ಯಾವ ಸಮಯ, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ನೀರಿನ ಅಂಶದ ಅಗತ್ಯ ಇದೆ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶಂಕರಣ್ಣರ, ನೀವು ಫೋನ್ ಅಂದ್ಕೊಂಡು ನೆನಪಾತ್ ನೋಡ್ರಿ. ನಾನು ಮೊನ್ನೆ ಖರೀದಿಗೆ ಹೋಗಿದ್ದೆ. ಮೊದಲ ಕರಿ ಮಣ್ಣು ಕೆಂಪು ಮಣ್ಣು ಇದ್ದಂಗೆ iOS ಬೇಕೇನ್ವ ಇಲ್ಲ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಬೇಕೇನ್ವ ಅಂತ ತಲೆ ತಿಂದ್ರ. ಆಮೇಲೆ 16 GB ಬೇಕೇನ್ವ 64 GB ಬೇಕು ಅಂತಾರ್ರಿ. ಒಂದ ಸೈಜಿನ ಫೋನಿಗೆ ಜಾಸ್ತಿ ದುಡ್ಡು ತಗೊಂಡು ತೊಪ್ಪಿಗೆ ಹಾಕಕ್ ನೋಡಿದ್ರಿ. ಅಲ್ಲಮ್ಮ, 64 GB ಅಂದ್ರೆ ಅದರಲ್ಲಿ ಜಾಸ್ತಿ ಜಾಗ ಇರುತ್ತೆ, ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡ್ಬೋದು. ಅದೇನ್ ಬಿಡ್ರಿ, 16 ಎಕರೆಗೂ 64 ಎಕರೆಗೂ ಏನೂ ಫರಕ ಇಲ್ಲನ್ರಿ. ಹಂಗ ನೀವು ಜಾಗ ಅಂತಂದ್ರಲ್ರಿ, ಈಗೇನೋ ಕಡಿಮೆ ಜಾಗದಾಗ ಕಡಿಮೆ ಮಣ್ಣು ಉಪಯೋಗಿಸಿ 4 ಪಟ್ಟು ಬೆಳೆ ಬೆಳೆಯುವಂಥದ್ದೇನೋ ಬಂದಿತ್ತಂತಲ್ರಿ, ಏನ್ರಿ ಅದು? ಹೌದು, ಅದಕ್ಕೆ ಹೈಡ್ರೋಪಾನಿಕ್ ಪದ್ಧತಿ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು ಹಳ್ಳಿಗಳಲ್ಲಿ ಈ ದಿಶೆಯಲ್ಲಿ ವ್ಯವಸಾಯ ನಡೀತಾ ಇದೆ. ಮುಂದೆ ಇನ್ನೇನೋ ಕೇಳೇನ್ ನೋಡ್ರಿ, ಈ ಎಲ್ಲ ಕಂಪ್ಯೂಟರ್ ಮಾಹಿತಿ ಎಲ್ಲ ಅಲ್ಲೆಲ್ಲೋ ಕ್ಲೌಡ್ನಾಗ ಇಡ್ತಾರಂತಲ್ರಿ. ಹಂಗ ಮುಂದೆ ಬೆಳೆನೂ ಅಲ್ಲೇ ಮಾಡಿದಾಗ ಬೆಳೆಯುವಂಥ ಪರಿಸ್ಥಿತಿ ಬರ್ತೈತೇನೋ ನೋಡ್ರಿ. ತುಂಬಾ ಒಳ್ಳೆಯ ಐಡಿಯಾ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಮತ್ತು ಸಂಶೋಧನೆ ಮಾಡುವಂತಹದ್ದು. ಇನ್ನ ಮತ್ತೊಂದು ಕೇಳ್ತಂತ ಹೇಳಿ, ಅದೇನೋ ಆರ್ಗ್ಯಾನಿಕ್ಕು ಅಂತ ಹೇಳಿ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಬೇಡ್ರಿ,
ಅದ್ರ ಬದ್ಲಿ ಸಗಣಿ ಗೊಬ್ಬರ ಉಪಯೋಗಿಸ್ರಿ ಅಂತ ಹೇಳ್ತಾರ್ರಿ. ಆದ್ರೆ ನಮ್ಮ ಹಳ್ಳ್ಯಾಗ ಸಗಣಿನ ಸಿಗೋಲ್ದಾಗೈತ್ರಿ. ಯಾಕಾಗಿರ್ಬೋದ್ರಿ? ಅದು ಈಗ ಇಂಟರ್ನೆಟ್ ಮುಖಾಂತರ ಅಮೆಜಾನ್ ಮತ್ತು ಇಬೇದಂತಹ ಸೈಟ್ಗಳಲ್ಲಿ ಸಗಣಿ ಗೊಬ್ಬರ ಕುಳ್ಳು ಅಂದರೆ ಕೌಡನ್ ಕೇಕ್ ಅಂತ ಎಲ್ಲ ಮಾರಾಟ ಮಾಡೋದಕ್ಕೆ ಶುರುವಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದಕ್ಕೆ ಬಹಳ ಅಪಾರ ಬೇಡಿಕೆ ಬಂದಿದೆ. ಹೌದ್ರಿ? ಅಯ್ಯ, ಅದಕ್ಕೆ ಇರ್ಬೇಕು ಬಿಡ್ರಿ. ಮೊನ್ನೆ ನಮ್ಮ ಶಿವಣ್ಣಂದು ತಿಪ್ಪಿ ಗೊಬ್ಬರ ರಾತ್ರಿ ಕಳು ಬಿಡ್ಕೊಂಡು ಹೋದೆ ನಮ್ಗೆ ನೋಡ್ರಿ. ಎಲ್ಲ ಬೇರೆ ಬೇರೆ ದೇಶಕ್ಕೆ ಕಳ್ಸಿರ್ಬೇಕು ಬಿಡ್ರಿ. ಚಲೋ ಆಯ್ತು, ಈಗ ಸಮಯ ಆಗ್ತಾ ಬಂತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಈ ಮಾತುಕತೆಯನ್ನು ಮುಂದುವರಿಸೋಣ. ಇಲ್ಲಿಗೆ ಪ್ರಾದೇಶಿಕ ಸಹ ಪ್ರಸಾರ ಮುಗಿದು ನಿಮ್ಮ ಕೇಂದ್ರ ಪ್ರಸಾರಕ್ಕೆ ಮುಂದುವರಿಯಿದೆ. ಇನ್ನು ಕೊನೆಯದಾಗಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಲೈಫ್ ಬಾಯ್ ಮತ್ತು ಲಿರಿಲ್. ಆರೋಗ್ಯದ ರಕ್ಷಣೆಯ ಮಾಡುವುದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ಸೋಪ್ ನಿಮ್ಮ ಆರೋಗ್ಯವನ್ನು ಬಲವಾಗಿರುತ್ತದೆ. ನಿಮ್ಮ ತ್ವಚೆಯಲ್ಲಿನ ಕೀಟಾಣುಗಳನ್ನು ನಾಶಪಡಿಸುತ್ತದೆ. ಆಹ್ಲಾದಕರ ಸಾಧು. ಈಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳು. ಸುಂದರ ಚೈತ್ರದ ಕೋಗಿಲೆ ರಾಗ ಸಂದೇಶ. ರಾಜವಸಂತನ ಸುಂದರ ಚೈತ್ರದ ಕೋಗಿಲೆ ರಾಗ ಸಂದೇಶ. ವರ್ಷ ಋತುವಿನ ಮೇಘಮಾಲೆಯ ವರ್ಷಧಾರೆಯ ಹರ್ಷ ಸಂದೇಶ. ಸಂದೇಶ ಮೇಘ ಸಂದೇಶ. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ಎಲ್ಲೆಲ್ಲೂ ರಸದೌತಣ. ಹುಡುಗದು ಗಿರಿಧಾರ, ಹುಡುಗದು ಗಿರಿಧಾರ. ನಗುನಗುತ್ತಾ ನಲಿ ನಲಿ ಏನೇ ಆಗಲಿ. ಸ್ವರ ಸಂಸಾರ ಅಮೃತ ಚೇತನ ರಸಧಾರ. ಜೀವ ಜೀವನ ಸ್ವರ ಸಂಸಾರ ಅಮೃತ ಚೇತನ ರಸಧಾರ. ರಾಧಾ ಮಾಧವ ವೇಣು ವಿಹಾರ ಗೀತೆ ಪ್ರೀತಿ ಜೀವನ ಸಾರ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ.
ಇಲ್ಲಿಗೆ ಇವತ್ತಿನ ಈ ರೇಡಿಯೋ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳು.